ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅರ್ಥಿಂಗ್ ಅಂದರೆ ಗ್ರೌಂಡಿಂಗ್. ಈಗ ಹಸಿರು ಕಲರ್ ವೈರ್ ಇದೆಯಲ್ಲ, ಇದು ವೈರಿಂಗ್ ಎಲ್ಲ ಆದಮೇಲೆ ಲಾಸ್ಟ್ ಫೈನಲ್ಲಿಗೆ ತಂದಿರತಕ್ಕಂಥ ಅರ್ಥಿಂಗ್ ವೈರು. ಆ ವೈರ್ ಕನೆಕ್ಷನ್ ಕೊಟ್ಟರೆ ಎಲ್ಲ ಪ್ಲಗ್ ಸಾಕೆಟ್ಗಳಿಗೂ ಸಹ ಈ ಕನೆಕ್ಷನ್ನು ಹೋಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ ಏನಪ್ಪ ಅಂತಂದರೆ, ಒಂದು ಕಾಪರ್ ಪ್ಲೇಟು, ಒಂದು ಬ್ರಾಸ್ ಬೋಲ್ಟ್ ನಟ್ಟು, ಮತ್ತು ಕಾಪರ್ ವೈರು, ಅರ್ಥಿಂಗ್ ವೈರು, ಮತ್ತು ಒಂದು PVC ಪೈಪು ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಉಪ್ಪು, ಇದ್ಲು ಬೇಕಾಗುತ್ತೆ. ಇದ್ಲು ಅಂತಂದರೆ ಚಾರ್ಕೋಲ್, ಇಷ್ಟು ಬೇಕಾಗುತ್ತೆ. ಆ ಕಾಪರ್ ಪ್ಲೇಟಿಗೆ ಈ ಥರ ಕಾಪರ್ ಪ್ಲೇಟಿಗೆ ಬೋಲ್ಟ್ ನಟ್ಟಾಗಿ ಟೈಟ್ ಮಾಡಬೇಕು. ಮತ್ತು ಈ PVC ಪೈಪಿಗೂ ಸಹ ನೋಡಿ ಹೋಲ್ ಹಾಕಿದ್ವಲ್ಲ, ಈ ಥರ ಅಲ್ಲೊಂದು ಸುಮಾರು ಒಂದು 10-20 ಹೋಲ್ಗಳನ್ನ ಹಾಕಬೇಕು. ಹಾಕಿ ಗುಂಡಿ ಒಳಗಡೆ ಇಡಬೇಕು. ಗುಂಡಿ ಒಂದು 4-5 ಅಡಿ ಇದ್ರೆ ಸಾಕು, ಅರ್ಥಿಂಗ್ ಕ್ಲೀನಾಗಿ ವರ್ಕ್ ಆಗುತ್ತೆ. ಇದೇ ಅರ್ಥಿಂಗ್ ವೈರು. ಇದು ಕನೆಕ್ಷನ್ ಕೊಟ್ಟರೆ ಎಲ್ಲ ಪ್ಲಗ್ಗಳಿಗೂ ಕನೆಕ್ಷನ್, ಅರ್ಥಿಂಗ್ ಪಿನ್ ಇರುತ್ತಲ್ಲ ಅಲ್ಲಿಗೆ ಕನೆಕ್ಷನ್ ಹೋಗುತ್ತೆ. ಕಾಪರ್ ಪ್ಲೇಟ್ನ ಗುಂಡಿ ಒಳಗಡೆ ಇಡಬೇಕು. ಈ PVC ಪೈಪು ಗುಂಡಿ ಮಧ್ಯದಲ್ಲಿ ಇರಬೇಕು. PVC ಪೈಪ್ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ, ಭೂಮಿ ಡ್ರೈ ಆದಾಗ, ಈಗ ಬೇಸಿಗೆಯಲ್ಲಿ, ಈಗ ಇದು ಏಪ್ರಿಲ್ ತಿಂಗಳು, ಇವಾಗ ಅರ್ಥಿಂಗ್ ಮಾಡ್ತಾ ಇದ್ವಿ, ಎಲ್ಲ ಒಣಗೋಗಿರುತ್ತೆ. ಅವಾಗ PVC ಪೈಪ್ ಮುಖಾಂತರ ನೀರು ಹಾಕಿದರೆ ಆ ಹೋಲ್ ಹಾಕಿರ್ತೀವಲ್ಲ, ಹೋಲಿಂದ ನೀರೆಲ್ಲ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಅಷ್ಟು ಪೂರ್ತಿ ಗುಂಡಿ ತೇವಾಂಶ ಇರೋ ಥರ ಆಗುತ್ತೆ. ಅದಕ್ಕೋಸ್ಕರ PVC ಪೈಪನ್ನು ಹಾಕೋದು. PVC ಪೈಪ್ನಿಂದ ಇನ್ಯಾವುದೇ ಉದ್ದೇಶ ಇಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇಲ್ಲಿಗೆ ಅವರು ಮನೆ ಸುತ್ತ ಕಾಂಕ್ರೀಟ್ ಹಾಕಂತಾರಂತೆ. ಕಾಂಕ್ರೀಟ್ ಹಾಕಿದಾಗ ಅದು ಸ್ವಲ್ಪ ಹೈಟ್ ಬರುತ್ತೆ. ಅದಕ್ಕೆ ಪೈಪನ್ನು ಸ್ವಲ್ಪ ಎತ್ತರ ಬಿಟ್ಟಿದ್ವಿ. ಕಾಪರ್ ವೈರ್ನ ಜಾಯಿಂಟ್ ಹಾಕೋದು, ವೈರ್ ಕನೆಕ್ಷನ್ ಮಾಡಿದ್ವಲ್ಲ, ಈಗ ಅದನ್ನು ಸಹ ಉದ್ದ ಬಿಟ್ಟಿದ್ವಿ. ನಾಳೆ ಮತ್ತೆ ಕಾಂಕ್ರೀಟ್ ಹಾಕುವಾಗ ಅದೊಂದು ಸ್ವಲ್ಪ ಪೈಪ್ ಕಟ್ ಮಾಡಿ, ಆ ಪೈಪ್ ಒಳಗಡೆನೆ ಈ ಕಾಪರ್ ವೈರನ್ನು, ಈ ಜಾಯಿಂಟ್ ಹಾಕಿದ್ವಲ್ಲ, ಇದನ್ನ ಅದರೊಳಗಡೆನೆ ಸೇರಿಸ್ಬೇಕು. ಕಾಪರು ಅದು ಪೈಪ್ ಒಳಗಡೆ ಹೋದಾಗ ಏನು ಸಮಸ್ಯೆ ಅಲ್ಲ, ಮಳೆ ಅದು ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಪೈಪನ್ನು PVC ಪೈಪು ಎತ್ತರ ಬಿಟ್ಟಿದ್ದೀವಿ. ಈಗ ಯಾವ ಮಟ್ಟಕ್ಕೆ ಕಾಂಕ್ರೀಟ್ ಹಾಕಂತಾರೆ ನೋಡಿಬಿಟ್ಟು ಆ ಪೈಪನ್ನು ಆಮೇಲೆ ಎಕ್ಸ್ಟ್ರಾ ಪೈಪನ್ನು ಕಟ್ ಮಾಡಬೇಕು. 4 ಇಂಚು ದೊಡ್ಡ ಪೈಪ್ ಇದೆಯಲ್ಲ PVCದು, ಅದನ್ನು ಸಹ ಕಟ್ ಮಾಡಬೇಕು. ಕಟ್ ಮಾಡಿ ಅದಕ್ಕೊಂದು ಕ್ಯಾಪ್ ಹಾಕಿ ಬಿಡಬೇಕು. ಈ ಥರ ಇಟ್ಟೆಲ್ಲ ಆದಮೇಲೆ ಮೊದಲು ಇದ್ಲು ಹಾಕಬೇಕು. ಇದ್ಲು ಹಾಕಿದ್ದಾದ್ಮೇಲೆ ಸ್ವಲ್ಪ ಇದ್ಲು ಹಾಕಬೇಕು. ಎಲ್ಲ ಇದ್ಲನ್ನು ಹಾಕೋದಲ್ಲ, ಸ್ವಲ್ಪ ಇದ್ಲು ಹಾಕಿ ಅದಕ್ಕೆ ಉಪ್ಪು ಹಾಕಬೇಕು. ಈಗ ಇದ್ಲು, ಉಪ್ಪು ಮತ್ತೆ ಸ್ವಲ್ಪ ಮಣ್ಣು ಹಾಕಬೇಕು. ಮತ್ತೆ ಇದ್ಲು ಹಾಕಬೇಕು, ಮತ್ತೆ ಉಪ್ಪು ಹಾಕಬೇಕು, ಮತ್ತೆ ಮಣ್ಣು ಹಾಕಬೇಕು. ಆಮೇಲೆ ಲಾಸ್ಟಿಗೆ ನೀರು ಹಾಕಬೇಕು. ಅದೇ ಜಾಗಕ್ಕೆ ಗುಂಡಿ ತೆಗೆದಿದ್ದಾರೆ. ಮತ್ತೆ ಇದ್ಲು ಹಾಕಿ, ಮತ್ತೆ ಉಪ್ಪು ಹಾಕಿ, ಮತ್ತೆ ಮಣ್ಣು ಹಾಕ್ಬೇಕು. ಇವಾಗ
ಮಣ್ಣು ಇಳಿತೈತೆ ನೋಡಿ. ನಿಧಾನಕ್ಕೆ ಹೋಗಿ. ತುಂಬಾ ಅಲ್ಲ ಬಿಡೋದು, 3 ದಿವಸ ಇರೋದು ಈಗ. ಈ ನೀರು ಹಾಕ್ತಿದಾರಲ್ಲ, ಇದು ಸಹ ಅರ್ಥಿಂಗಿನ ಪೈಪು. ಒಳಗಡೆ 4 ಮೋಟ್ರ್ ಇದಾವೆ. ಆ ಮೋಟ್ರಿಗೆ ಸಪ್ರೇಟ್ ಆಗಿ ಅರ್ಥಿಂಗ್ ಮಾಡಿದೀವಿ. ಅರ್ಥಿಂಗ್ ಮಾಡಿ 1 ವರ್ಷ ಆಯ್ತು ಇದನ್ನ. ಈಗ ಭೂಮಿ ಎಲ್ಲ ಡ್ರೈ ಆಗಿರೋದ್ರಿಂದ ಈಗ ನೀರು ಹಾಕಿದ್ರೆ ಅದು ಅರ್ಥಿಂಗು ನೀಟಾಗಿ ವರ್ಕ್ ಆಗುತ್ತೆ. ಉಪ್ಪು ಇದ್ಲು ಎಲ್ಲ ಹಾಕಿದೀವಿ, ಆದ್ರೂ ನೀರು ಹಾಕ್ಬೇಕು. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ನೀರು ಹಾಕಕ್ಕೆ ಅಂತ ಪೈಪ್ ಇಟ್ಟಿದೀವಿ. ಉದ್ದ ಯಾಕೆ ಬಿಟ್ಟಿದೀವಪ್ಪ ಅಂತಂದ್ರೆ, ಈ ಗೋಡೆ ಸುತ್ತ ಕಾಂಕ್ರೀಟ್ ಹಾಕ್ತಾರೆ. ಕಾಂಕ್ರೀಟ್ ಹಾಕಿದಾಗ ಯಾವ ಲೆವೆಲಿಗೆ ಹಾಕ್ತಾರೆ ಗೊತ್ತಿಲ್ಲ. ಆ ಟ್ಯೂಬ್ ಲೆವೆಲ್ ಹಿಡ್ಕೊಂಡು ವಾಟರ್ ಲೆವೆಲಿಗೆ ಅವ್ರು ಕರೆಕ್ಟಾಗಿ ಕಾಂಕ್ರೀಟ್ ಹಾಕಿದಾಗ ಆ ಪೈಪು ಮೇಲೆ ಬಂದಿರ್ತವೆ. ಕಾಂಕ್ರೀಟ್ ಎಲ್ಲ ಹಾಕಿ ಆದಮೇಲೆ ಆ ಪೈಪ್ನ ಕಟ್ ಮಾಡಿ ಕ್ಯಾಪ್ ಹಾಕಿ ಮುಚ್ಚಿಬಿಡೋದು. ಯಾಕೆ ಅಂತಂದರೆ ಯಾವತ್ತಾದರೂ ನೀರು ಹಾಕೋಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.